ಗೈಸ್, ಅದು ಅಲ್ಲಿ ಕಾಣ್ತಿದೆಯಲ್ವಾ, ಅದೇ ಭೂಲೋಕದ ಸ್ವರ್ಗ ಅಂದರೆ ನೇತ್ರಾವತಿ ಪೀಕ್. ಇವಾಗ ನಾವು ಅಲ್ಲಿಗೆ ಹೋಗ್ತಿರೋದು. ಬನ್ನಿ ಹೋಗುವ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ನೇತ್ರಾವತಿ ಟ್ರಕ್ ಡೀಟೇಲ್ಸ್ನ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನೆಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾವು ಹೊರಟಿದ್ದು ಬೆಂಗಳೂರಿಂದ ದಾವಣಗೆರೆಯಲ್ಲಿ ನಮ್ಮ ಕಸಿನ್ಸ್ ಇದ್ದರು. ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟಿದ್ದು ಸಂಸೆ ಕಡೆಗೆ. ನೇತ್ರಾವತಿ ಅಥವಾ ಕುದುರೆಮುಖ ಟ್ರಕ್ ಮಾಡಬೇಕು ಅಂತಂದರೆ ನೀವು ಸಂಸೆಗೆ ಬರಲೇಬೇಕು. ಸೊ ಅಲ್ಲಿಂದ ನಿಮಗೆ ಜೀಪ್ ಫೆಸಿಲಿಟೀಸ್ ಇರುತ್ತೆ. ನೀವು ನೈಟೇ ಬಂದು ಹೋಮ್ ಸ್ಟೇ ಮಾಡ್ತೀರ ಅಂತಂದರೆ ಹೋಮ್ ಸ್ಟೇ ಮಾಡ್ಬೋದು. ನೀವೆಲ್ಲಿ ಹೋಮ್ ಸ್ಟೇ ಮಾಡಿರ್ತೀರೋ ಅವ್ರದ್ದೇ ಜೀಪ್ ಇರುತ್ತೆ. ಅವರೇ ಪಿಕಪ್ಪು ಮತ್ತು ಡ್ರಾಪ್ ಮಾಡ್ತಾರೆ. ಆ ಜೀಪ್ಗಂತಲೇ 2000 ರೂಪೀಸ್ ಕೊಡಬೇಕಾಗುತ್ತೆ ಅವ್ರಿಗೆ. ನೀವು ಸಹ ನೇತ್ರಾವತಿ ಟ್ರಕ್ ಮಾಡಬೇಕು ಅಂತಂದರೆ 3 ಡೇಸ್ ಅಥವಾ 2 ಡೇಸ್ ಮುಂಚೆನೇ ನೀವು ಆನ್ಲೈನಲ್ಲಿ ಸ್ಲಾಟ್ನ ಬುಕ್ ಮಾಡ್ಕೋಬೇಕು. ಅರಣ್ಯ ವಿಹಾರ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಲಾಟ್ನ ನೀವು ಆರಾಮಾಗಿ ಬುಕ್ ಮಾಡ್ಕೋಬೇಕು. ನೇತ್ರಾವತಿ ಟ್ರೆಕ್ಕಿಂಗ್ ಫೀಸ್ ಬಂದ್ಬಿಟ್ಟು ಒಬ್ಬರಿಗೆ 500 ರೂಪೀಸ್ ಇದೆ. ನೀವು 10 ಜನ ಹೋಗ್ತೀರ ಅಂತಂದರೆ ಒಂದು ಗೈಡ್ ಕೊಡ್ತಾರೆ. ಆ ಗೈಡಿಗೆ ನೀವು ಸಪ್ರೇಟಾಗಿ 1000 ರೂಪೀಸ್ ಪೇ ಮಾಡಬೇಕು. ನಾವು ಹೋಗಿದ್ದು 8 ಜನಕ್ಕೆ ಒಂದು ಗೈಡ್ ಬಂದರು. ಅವರಿಗೆ 1000 ರೂಪೀಸ್ ಪೇ ಮಾಡಿದ್ರಿ. ನೀವು ಇಬ್ಬರು ಹೋಗ್ತೀರೋ ಅಂತಂದ್ರೆ 1000 ರೂಪೀಸ್ ಪೇ ಮಾಡಬೇಕು. ಒಬ್ರು ಹೋಗ್ತೀರೋ ಅಂತಂದ್ರೆ 1000 ರೂಪೀಸ್ ಪೇ ಮಾಡಲೇಬೇಕು. ಇಲ್ಲ ನೀವೊಂದು 15ರಿಂದ 20 ಜನ ಇದ್ದೀರ ಅಂತಂದರೆ ನಿಮಗೆ 2 ಗೈಡ್ ಕೊಡ್ತಾರೆ. ರಿಟರ್ನ್ ಆಗ್ಬೋದು 9:30. ನೀವು ಅಲ್ಲಿ ಎಷ್ಟು ಟೈಮ್ ತಗೊಳ್ತೀರ ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇವಾಗ 1.5 ಅವರ್ ಹತ್ಬೋದು ಆರಾಮಾಗಿ. 1.5 2 ಅವರ್ 2 ಅವರ್ ಯಾವುದು ಹತ್ಬೇಕು. ದಿವಸ ಹೋಯ್ತು ಎಷ್ಟು ಬೇಗ. ಅದು ನಿಜಾನೇ. ನಾವೇನು ಹೋಮ್ ಸ್ಟೇ ಮಾಡಿರಲಿಲ್ಲ. ಅರ್ಲಿ ಮಾರ್ನಿಂಗ್ ಒಂದು 5:30 ಒಳಗಡೆ ನಾವು ಸಂಸೆ ರೀಚ್ ಆಗಿದ್ರಿ. ಮುಂಚಿನ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಿ ಇಷ್ಟೊಂದು ಜನ ಬರ್ತಿದ್ರೆ ನಾವು ಒಂದು ಜೀಪ್ ಬೇಕು ಅಂತ. ಸೊ ನಮಗೆ ಅಂತಲೇ ಒಂದು ಜೀಪ್ ರೆಡಿ ಮಾಡಿದ್ರು. ಪಿಕಪ್ಪು ಡ್ರಾಪು ಅವರೇ ಮಾಡ್ತಾರೆ. ಸೊ ಜೀಪ್ಗಂತಲೇ ಹೇಳಿದ್ನಲ್ವ, ಸೊ 2000 ರೂಪೀಸ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನಿಮಗೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ನೇತ್ರಾವತಿಗೂ ಇವರೇ ಕರ್ಕೊಂಡು ಹೋಗಿ ಬರ್ತಾರೆ. ಆಮೇಲೆ ಕುದುರೆಮುಖಗೂ ಪಿಕಪ್ಪು ಡ್ರಾಪು ಇವ್ರದ್ದಿರುತ್ತೆ. ಇನ್ ಕೇಸ್ ನಿಮಗೆ ಹೋಮ್ ಸ್ಟೇ ಬೇಕು ಅಂತಂದ್ರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಹೋಮ್ ಸ್ಟೇ ಕೊಡ್ತಾರೆ. ಹೌದು, ಕ್ಲಿಯರ್ ಆಗ್ತಿದೆ ವ್ಯೂ.
ರೈಟ್ 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 ರೈಟ್. ಒಬ್ರಿಗೂ ಬರ್ತಾರೆ ಗೈಡ್. ಏನಾಗತ್ತೆ ಸಣ್ಣ ಮಸಾಲೆ. ಇಲ್ಲೇ ಒಂದು ಕಾರ್ ಮಾಡ್ತಾರೆ. ಅಲ್ಲೇ ಓ ಏನ್ ಚೆನ್ನಾಗಿದೆ ಗುರು. ನೋಡಿಲ್ಲ ಅನ್ಸುತ್ತೆ. ಏನೋ ಮಂಜು ನೀನ್ ಚೆನ್ನಾಗಿ ನೋಡಿಲ್ಲ ಅನ್ಸುತ್ತೋ. ಇಲ್ಲ ಬರ್ತಿದ್ರು. ನೋಡು ಕ್ಲಾರಿಟಿ ಲಾಸ್ ಆಗಲ್ಲ. ಲಾಸ್ಟ್ ಈ ಗುಡ್ಡಗಳು ಈ ತರ ಏನ್ ಕಾಣುತ್ತಲ್ಲ, ಮಳೆ ಹಿಂದೆ ಯಾವ ತರ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಅಂತ ಹೇಳಿ ಇವಾಗ ಮಾಡಿದ್ರು ಅಂತ ಹೇಳಿದ್ರೆ, ಮಳೆ ಏನ್ ಬರುತ್ತೆ ಆ ನೀರು ಈ ಕಡೆ ಬೈದಿದ್ದೆಲ್ಲ ನಿಮಗೆ ನೇತ್ರಾವತಿ ನದಿ ಸೇರುತ್ತೆ. ಓಕೆ, ಈ ಕಡೆ ಬರೋದೆಲ್ಲ ಮಳೆ ನೇತ್ರಾವತಿ ನೇತ್ರಾವತಿ ಸೇರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆ ಆಗುತ್ತೆ. ಆ ಕಡೆ ನಿಮ್ಗೆ ಏನು ಮಳೆ ಬಂದು ನೀರು ಬರುತ್ತಲ್ಲ, ಭದ್ರಾ ನದಿ ಸೇರುತ್ತೆ. ಭದ್ರಾ ನದಿ, ತುಂಗಭದ್ರಾ ಬರುತ್ತೆ. ಈ ಕಡೆ ನೇತ್ರಾವತಿ ಆದ್ರೆ ಆ ಕಡೆ ತುಂಗಭದ್ರಾ. ಮಳೆ ಆ ಕಡೆ ಬಿದ್ದಿದ್ದಲ್ಲವ, ಈಗ ಅದೇನು ಗುಡ್ಡಗಳು ಕಾಣುತ್ತಲ್ಲ, ತುಂಗಭದ್ರಾ ಸೇರುತ್ತೆ. ಆ ಕಡೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್.